ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ ಭಾಗ 5. ತೊರವೆ ರಾಮಾಯಣ ಎಂಬ ಕಾವ್ಯವನ್ನು ರಚಿಸಿದ ಕವಿ ಕುಮಾರ ವಾಲ್ಮೀಕಿ. ಕೈವಲ್ಯ ಪದ್ಧತಿ ಗ್ರಂಥಕರ್ತೃ ನಿಜಗುಣ ಯೋಗಿ. ಶಿವತತ್ವ ಚಿಂತಾಮಣಿ ಲಕ್ಕಣ ದಂಡೇಶ. ಐತಿಹಾಸಿಕ ಕಾದಂಬರಿಗಳ ಸಾರ್ವಭೌಮ ಎಂದು ಗುರುತಿಸಲ್ಪಡುವ ಕಾದಂಬರಿಕಾರರು ತರಾಸು. ಮೋಹಿನಿ ತರಂಗಿಣಿ ಇದು ಕನಕದಾಸರ ಕೃತಿ. ಅಪ್ರತಿಮ ವೀರ ಇದು ಚಿಕ್ಕದೇವರಾಯರ ಬಿರುದು. ಸರಸ ಸಾಹಿತ್ಯದ ಅಧಿದೇವತೆ. ಈ ಬಿರುದು ಪಡೆದಿದ್ದ ಕವಯಿತ್ರಿ ಸಂಚಿ ಹೊನ್ನಮ್ಮ. ಕೆಂಪು ನಾರಾಯಣ ಕವಿಯ ಪ್ರಸಿದ್ಧ ಕೃತಿ ಮುದ್ರಾಮಂಜೂಷ. ವ್ಯಾಯಾಮ ಶಿಕ್ಷಕನಾಗಿದ್ದುಕೊಂಡು ಸಾಹಿತ್ಯ ರಚನೆ ಮಾಡಿದ ಕನ್ನಡಿಗ ಮುದ್ದಣ್ಣ. ಕರುಳುಗಳ ಸವಣ ಎಂದು ಬಿರುದು ಪಡೆದಿದ್ದ ಕವಿ ಪೊನ್ನ. ಹರಿಹರನ ಸೋದರಳಿಯ ಹಾಗೂ ಪಟ್ಟ ಶಿಷ್ಯ ರಾಘವಾಂಕ. ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎಂದು ಹೇಳಿರುವ ಕವಿ ನೇಮಿಚಂದ್ರ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದ ಕವಿ ಕುಮಾರವ್ಯಾಸ. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪೋಷಕ ಪ್ರೇರಕ ಎಂದು ಹೇಳಿದವರು ಬಿ.ಎಂ. ಶ್ರೀ. ಹಂತಿಗೊನೆ ಈ ನಾಟಕ ಬರೆದವರು ಪಿ. ಲಂಕೇಶ್. ಭುಜಂಗಯ್ಯನ ದಶಾವತಾರ ಈ ಕಾದಂಬರಿಯ ಕರ್ತೃ ಶ್ರೀಕೃಷ್ಣ ಹಾಲನಹಳ್ಳಿ. ಪಾತಾಳದತ್ತ ಪಯಣ ಈ ಪ್ರಮುಖ ಪ್ರವಾಸಿ ಗ್ರಂಥದ ಕರ್ತೃ ಡಾಕ್ಟರ್ ಶಿವರಾಮ್ ಕಾರಂತ್. ಎಚ್. ಎಲ್. ನಾಗೇಗೌಡರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರವಾಸ ಕೃತಿ ನಾ ಕಂಡ ಪ್ರಪಂಚ. ಶಬ್ದಗಾರುಡಿಗ ಎಂದು ಖ್ಯಾತಿವೆತ್ತ ಕವಿ ದ.ರಾ. ಬೇಂದ್ರೆ. ಶವದ ಮನೆ ಈ ಕಥಾ ಸಂಕಲನದ ಕರ್ತೃ ಚದುರಂಗ. ಬೀದಿಯಲ್ಲಿ ಬಿದ್ದವಳು ಈ ಕಾದಂಬರಿಯ ಕರ್ತೃ ಬಸವರಾಜ ಕಟ್ಟೀಮನಿ. ಚನ್ನವೀರ ಕಣವಿಯ ಮೊದಲ ಕವನ ಸಂಕಲನ ಕಾವ್ಯಾಕ್ಷಿ. ಯೋಗಿನಾಥ ಇದು ಯಾವ ವಚನಕಾರರ ಅಂಕಿತ ನಿಜಗುಣ ಶಿವಯೋಗಿ. ರಘುಕುಲ ತಿಲಕ ಇದು ಯಾವ ಕೀರ್ತನಾಕಾರರ ಅಂಕಿತನಾಮ ನರಹರಿ ತೀರ್ಥರು. ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಗಳಿಸಿದ ಮೊದಲಿಗ ಫರ್ಡಿನಾಂಡ್ ಕಿಟೆಲ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಎಸ್. ಎಲ್. ಭೈರಪ್ಪನವರ ಕೃತಿ ದಾಟು. ಆಂಗ್ಲ ಭಾಷೆಗೆ ಅನುವಾದಗೊಂಡಿರುವ ಕಾರಂತರ ಕಾದಂಬರಿ ಮರಳಿ ಮಣ್ಣಿಗೆ. ಬಡಗಣ ಇದು ಯಾವ ಭಾಷೆಯ ಪದವಾಗಿದೆ ಕನ್ನಡ. ಭಾರತದಲ್ಲಿ ಪ್ರಾಚೀನತೆಯ ದೃಷ್ಟಿಯಿಂದ ಸಂಸ್ಕೃತ ಭಾಷೆ ಮೊದಲ ಸ್ಥಾನದಲ್ಲಿದೆ. ಸಾಮಾಜಿಕ ಪರಿಸರದಲ್ಲಿ ಬಳಸಲ್ಪಡುವ ಭಾಷೆಯನ್ನು ಪ್ರಭೇದ ಭಾಷೆ ಎಂದು ಕರೆಯುವರು. ಯಜ್ಞ ಯಾಗಾದಿಗಳಲ್ಲಿ ಪಶು ಪ್ರಾಣಿಗಳನ್ನು ಬಲಿ ಕೊಡುವಾಗ ಕಟ್ಟಿಹಾಕಲು ಉಪಯೋಗಿಸುತ್ತಿದ್ದ ಸ್ತಂಭಗಳನ್ನು ಯೂಪಸ್ತಂಭಗಳೆಂದು ಕರೆಯುವರು. ಕೊನೆಯ ಗಿರಾಕಿ ಈ ಸಣ್ಣ ಕಥೆಯ ರಚನಾಕಾರರು ನಿರಂಜನ. ಪ್ರಗತಿಶೀಲ ಸಾಹಿತ್ಯದ ನೇತಾರರಾದ ಅನಕೃ ಅವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್. ಅನಕೃ ರವರ ಮೊದಲ ಕೃತಿ ಮದುವೆಯೋ ಮನೆಹಾಳೋ ಸಾಮಾಜಿಕ ನಾಟಕ. ನವ್ಯ ಸಂಪ್ರದಾಯವನ್ನು ಕನ್ನಡದಲ್ಲಿ ಮೊದಲಿಗೆ ಪರಿಚಯಿಸಿದವರು ವಿಕ್ರು ಗೋಕಾಕ್. ಬರಗೂರು ರಾಮಚಂದ್ರಪ್ಪನವರನ್ನು ಯಾವ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸಬಹುದು? ಬಂಡಾಯ ಸಾಹಿತ್ಯ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಆಡಳಿತವನ್ನು ಪ್ರಶ್ನಿಸಿ ಜೈಲು ಸೇರಿದ ಏಕೈಕ ಕನ್ನಡ ಸಾಹಿತಿ ಚಂದ್ರಶೇಖರ ಪಾಟೀಲ. ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಪ್ರಸಿದ್ಧ ನಾಟಕಕಾರರು ಗಿರೀಶ್ ಕಾರ್ನಾಡ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಎಂ. ಚಿದಾನಂದ ಮೂರ್ತಿಯವರ ಕೃತಿ ಹೊಸತು. ದೇವನೂರ ಮಹಾದೇವರವರ ಯಾವ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ನ ಉತ್ತಮ ಸೃಜನಶೀಲ ಕೃತಿ ಪ್ರಶಸ್ತಿ ದೊರೆತಿದೆ? ಹೊಡಲಾಳ. ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದ ಮಹಾಚೈತ್ರ ನಾಟಕದ ರಚನಾಕಾರರು ಎಚ್. ಎಸ್. ಶಿವಪ್ರಕಾಶ್. ಮಕ್ಕಳ ಸಾಹಿತ್ಯದ ಪಿತಾಮಹ ಎನಿಸಿಕೊಂಡಿರುವ ಖ್ಯಾತ ಕವಿ ಪಂಜೆ ಮಂಗೇಶರಾಯ. ಶಿವರಾಮ್ ಕಾರಂತರು ಕತೆ ಸಂಭಾಷಣೆ ಬರೆದು ತಾವೇ ನಿರ್ದೇಶನ ಮಾಡಿದ್ದ ಚಲನಚಿತ್ರ ಮಲೆಯ ಮಕ್ಕಳು. ಉಪಮಾಲೋಲ ಎಂದು ಖ್ಯಾತಿ ಪಡೆದಿದ್ದವರು ಲಕ್ಷ್ಮೀಶ. ಕಡಲ ತೀರದ ಭಾರ್ಗವ ಎಂದು ಪ್ರಸಿದ್ಧರಾದವರು ಶಿವರಾಮ್ ಕಾರಂತ. ಪು.ತಿ.ನ ರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ಪ್ರಪ್ರಥಮವಾಗಿ ಪಂಪಾ ಪ್ರಶಸ್ತಿಯನ್ನು ಪಡೆದ ಕವಿ ಕುವೆಂಪು. ಬತ್ತಲಾರದ ಗಂಗೆ ಈ ಕೃತಿಯ ಕರ್ತೃ ಗೋಪಾಲಕೃಷ್ಣ ಅಡಿಗರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೆ.ಎಸ್. ನರಸಿಂಹಸ್ವಾಮಿಯವರ ಕೃತಿ ತೆರೆದ ಬಾಗಿಲು. ಪ್ರಾಸವನ್ನು ತೊರೆದು ಪ್ರಪ್ರಥಮವಾಗಿ ಕಾವ್ಯ ರಚಿಸಿದವರು ಗೋವಿಂದ ಪೈ. ಬೂಸನೂರ ಮಠ ರವರಿಗೆ
ಪಂಪ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಶೂನ್ಯ ಸಂಪಾದನೆಯ ಪರಾಮರ್ಶೆ. ದ.ರಾ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ನಾಕುತಂತಿ. ರಾಜ್ಯ ಪ್ರಶಸ್ತಿ ಪಡೆದಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಕರ್ವಾಲೋ.